ಡಿಕೆ ಶಿವಕುಮಾರ್ ಡಿಸಿಎಂ ಡಿಕೆ ಶಿವಕುಮಾರ್ ಬೆಳಗಾವಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಅಧಿವೇಶನದ 2ನೇ ದಿನದ ಇವತ್ತು ಡಿಕೆ ಶಿವಕುಮಾರ್ ಅವರು ಬೆಳಗಾವಿಗೆ ಸುವರ್ಣಸೌಧಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಈ ಸಮಯದಲ್ಲಿ ಪ್ರತಿಭಟನೆಯ ಬಿಸಿ ತಟ್ಟಿದೆ ಅವರಿಗೆ. ಬೆಳಗಾವಿಗೆ ಎಂಟ್ರಿ ಕೊಟ್ಟ ಡಿಕೆ ಶಿವಕುಮಾರ್ ಬೆಳಗಾವಿಗೆ ಕಾಲಿಡ್ತಾ ಇದ್ದಂತೆ ಮೊಳಗಿದ ಡಿಕೆ ಶಿವಕುಮಾರ್ ಅವರ ಪರವಾದ ಘೋಷಣೆ. ಡಿಕೆ ಶಿವಕುಮಾರ್ ಅವರ ಪರವಾದ ಘೋಷಣೆ. ಡಿಕೆಶಿ ಮುಂದಿನ ಸಿಎಂ ಅಂತ ಹೇಳಿ ಘೋಷಣೆ ಕೂಗಿದ್ದಾರೆ. ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಮುಂದಿನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ಪರವಾದ ಘೋಷಣೆ ಮೊಳಗಿದೆ. ಡಿಕೆ ಶಿವಕುಮಾರ್ ಅವರು ಬೆಳಗಾವಿಗೆ ಎಂಟ್ರಿ ಆಗ್ತಾ ಇದ್ದಂತೆ ಡಿಕೆ ಅಂತ ಕೂಗಿದ್ದಾರೆ. ಶಿವಕುಮಾರ್ ಅವರ ಪರವಾದ ಘೋಷಣೆ. इधर ही हूँ ಬಿಜೆಪಿ ಪ್ರತಿಭಟನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ರೈತರ ಸಮಸ್ಯೆಗಳ ಬಗ್ಗೆ ಕೇಂದ್ರ ಮೋಸ ಮಾಡ್ತಾ ಇರೋದು, ಕೇಂದ್ರ ಸರ್ಕಾರ ರೈತರ ಬೆಳೆಗಳನ್ನ ಖರೀದಿ ಮಾಡ್ತಾ ಇಲ್ಲ, ವಿರೋಧ ಪಕ್ಷದವರೇ ಕೇಂದ್ರಕ್ಕೆ ಒತ್ತಾಯಿಸಬೇಕು, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಲ್ಲ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರ ರಾಜ್ಯಕ್ಕೆ ಬರುವ ಬಾಕಿ ಹಣ ಬಿಡುಗಡೆಯನ್ನ ಮಾಡಬೇಕು, ನಾವು ರೈತರ ಪರವಾಗಿದ್ದೀವಿ ಅಂತ ಹೇಳಿ ಕೇಂದ್ರ ಸರ್ಕಾರದ ವಿರುದ್ಧ ಬಿಜೆಪಿಯವರು ಹೋರಾಟವನ್ನ ಮಾಡಲಿ ಅಂತೇಳಿ ಡಿಕೆ ಶಿವಕುಮಾರ್ ಅವರು ಬಿಜೆಪಿ ಪ್ರತಿಭಟನೆ ವಿಚಾರವಾಗಿ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮಾಡಿದ್ದೀವಿ, ಸಕ್ಕರೆಗೂ ಯಾಕೆ ಜಾಸ್ತಿ ಮಾಡ್ತಾ ಇಲ್ಲ, ಇವೆಲ್ಲ ಕೂಡ ವಿರೋಧ ಪಾರ್ಟಿಯವರು ಚರ್ಚೆ ಮಾಡಬೇಕು, ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಕೂಡ ಇದೆ. ವಿಶೇಷವಾಗಿ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಇಲ್ಲಿ ಏನೇನಾಗಬೇಕು ಅನ್ನೋದು ಕೇಂದ್ರ ಸರ್ಕಾರದ ಬಾಕಿ ಹಣ ಬಿಡುಗಡೆಗೆ ಒತ್ತಾಯ ಮಾಡಬೇಕು, ರೆಸಲ್ಯೂಷನ್ಗಳು ಮಾಡಿಸಬೇಕು, ಅವರೇ ಮಂಡಿಸಬೇಕು ಅನ್ನೋದು ಕೂಡ ನಮ್ಮ ಆಶಯ ಇದೆ. ಈ ನಿಟ್ಟಿನಲ್ಲಿ ಈ ಅಸೆಂಬ್ಲಿ ಸೆಷನ್ ನಡೀತದೆ ಅಂತ ಹೇಳಿ ನಾವು ಭಾವಿಸ್ಬೇಕು. ನಾವು ರೈತರ ಪರವಾಗಿ ತೆಗೆದುಕೊಂಡಂತ ತೀರ್ಮಾನ ಇದೆಯಲ್ಲ, ಯುಕೆಪಿ ಇರ್ಬೋದು, ಕಬ್ಬಂದಿರ್ಬೋದು, ಮೆಕ್ಕೆಜೋಳ ಇರ್ಬೋದು, ಯಾವ್ದಾದ್ರು ಅವರ ಸರ್ಕಾರ ಇದ್ದಾಗಿಂತ ದಿಟ್ಟವಾದಂತ ತೀರ್ಮಾನ ತೆಗೆದುಕೊಂಡಿದ್ರ? ಮೆಕ್ಕೆಜೋಳ ಇಂಥವ್ರಿಷ್ಟು ಖರೀದಿ ಮಾಡಬೇಕು ಅಂತೇಳಿ ತೀರ್ಮಾನ ತೆಗೆದುಕೊಂಡು, ಕಬ್ಬಕ್ಕೆ ಫ್ಯಾಕ್ಟರಿಯವರೆಲ್ಲ ಬಡ್ಕೋತಾ ಇದ್ದಾರೆ. ನಾವೆಲ್ಲ ನ್ಯಾಯ ಕೊಡೋ ಪರಿಸ್ಥಿತಿ ಬಂದಿದೆ, ಮುಚ್ಚೋ ಪರಿಸ್ಥಿತಿ ಬಂದಿದೆ ಅಂತ ಫ್ಯಾಕ್ಟರಿ ಹೇಳ್ತಾ ಇದ್ದಾರೆ. ಇಲ್ಲ, ನೀನು ಇಷ್ಟು ಕೊಡು, ನಾವು ಇಷ್ಟು ಕೊಡ್ತೀವಿ ಅಂತೇಳಿ ಅವ್ರ ಮೇಲೆ ಒತ್ತಾಯ ಆಗ್ತಾ ಇದ್ದೀವಿ. ಇದು MRP ಬೆಲೆ ಫಿಕ್ಸ್ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಸಕ್ಕರೆ ಬೆಲೆ 10 ವರ್ಷದಿಂದ ಜಾಸ್ತಿ ಮಾಡಿಲ್ಲ. ಆ ಫ್ಯಾಕ್ಟರಿಗೆ ಸಹಾಯ ಮಾಡಕ್ಕೆ ಯಾಕೆ ಅವ್ರು ತೀರ್ಮಾನ ಮಾಡ್ತಾ ಇಲ್ಲ? ಆದ್ರೂ ನಾವು ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ನಿಂಗ್ ಲಾಸ್ ಆದ ಚಿಂತೆ ಇಲ್ಲ, ರೈತ ಬದುಕಬೇಕು ಅಂತೇಳಿ ಹೋರಾಟ ಮಾಡಬೇಕಾದ್ದು ರೈತರಲ್ಲ, ಬಿಜೆಪಿಯವರಲ್ಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಒಂದು ಕಡೆ ಬಿಜೆಪಿ ಪ್ರತಿಭಟನೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದೆ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ವ್ಯಂಗ್ಯವಾಡಿದ್ದಾರೆ, ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ. ಇಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋದಕ್ಕಿಂತ ಇವತ್ತು ಏನಾಗುತ್ತೆ, ಇದರ ಉದ್ದೇಶಗಳೇನು?
ಖಂಡಿತ ನಾಗೇಂದ್ರ ಬಾಬು, ರಾಜ್ಯದಲ್ಲಿ ರೈತರ ಸಮಸ್ಯೆಗಳನ್ನ ರಾಜ್ಯ ಸರ್ಕಾರವೇ ಕೇಳಬೇಕು, ಅದನ್ನ ಕೇಂದ್ರ ಸರ್ಕಾರದ ಬಳಿ ತೆಗೆದುಕೊಂಡೋಗಿ ಬಗೆಹರಿಸಿಕೊಂಡು ಬರಬೇಕಾದಂತ ಕೆಲಸವನ್ನು ಮಾಡಬೇಕು ಮತ್ತು ರಾಜ್ಯದ ಸಂಸದರು ಕೂಡ ಇದಕ್ಕೆ ಪೂರಕವಾದಂತ ಕೆಲಸಗಳನ್ನ ಮಾಡಬೇಕು. ಸರ್ವಪಕ್ಷ ನಿಯೋಗ ಸೇರಿದಂತೆ ಕೇಂದ್ರದ ಮಂತ್ರಿಗಳನ್ನ ಭೇಟಿ ಮಾಡುವಂತ ಕೆಲಸಗಳು ಕೂಡ ಇಲ್ಲಿಂದ ಆಗಬೇಕು. ಆದ್ರೆ ಕಳೆದ ಒಂದೂವರೆ ವರ್ಷದಿಂದ ಯಾವುದೇ ಸರ್ವಪಕ್ಷ ನಿಯೋಗಗಳು ರಾಜ್ಯದಿಂದ ಹೋಗ್ತಾ ಇಲ್ಲ ಅನ್ನುವಂಥದ್ದು ಇದು ವಿಪರ್ಯಾಸ. ಯಾಕಂದ್ರೆ ಕಳೆದ ಒಂದೂವರೆ ವರ್ಷದಿಂದ ನಾವು ಪ್ರಯತ್ನ ಮಾಡ್ತಾ ಇದ್ರು, ವಿಪಕ್ಷಗಳು ಸಹಕರಿಸಲಿಲ್ಲ ಅಂತ ಆಡಳಿತ ಪಕ್ಷದವರು ಹೇಳ್ತಾರೆ. ಆಡಳಿತ ಪಕ್ಷದವರು ನಮ್ಮನ್ನ ಪರಿಗಣನೆ ತೆಗೆದುಕೊಳ್ತಿಲ್ಲ. ಸಿಎಂ ಅಥವಾ ಡಿಸಿಎಂ ಹೋಗಿ ಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟು ಬರ್ತಾರೆ, ಮತ್ತೆ ನಮ್ಮನ್ನ ಪರಿಗಣನೆ ತೆಗೆದುಕೊಳ್ಳಲಿಲ್ಲ ಅಂದ್ರೆ ನಾವ್ ಯಾಕೆ ಸಹಕರಿಸಬೇಕು ಅನ್ನೋ ಮಾತನ್ನ ಸಂಸದರು ಕೇಂದ್ರ ಮಂತ್ರಿಗಳು ಹೇಳ್ತಾ ಇದ್ದಾರೆ. ಹೀಗಾಗಿ ಕೇಂದ್ರ ಹಾಗೂ ರಾಜ್ಯದ ನಡುವೆ ಜಟಾಪಟಿ ಮೊದಲಿನಿಂದಲೂ ಇದ್ದೇ ಇದೆ, ಈಗಲೂ ಕೂಡ ಅದು ಮುಂದುವರಿತಾ ಇದೆ. ಅದರ ನೇರ ಪರಿಣಾಮ ರೈತರ ಮೇಲೆ ಬೀರ್ತಾ ಇರ್ತಕ್ಕಂಥದ್ದು. ರೈತರ ಪರವಾಗಿ ಹಿತವನ್ನು ಕಾಯಬೇಕಾಗಿದ್ದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ. ಆದ್ರೆ ಇವರಿಬ್ಬರ ಜಟಾಪಟಿಯಿಂದಾಗಿ ರೈತರು ಇವತ್ತು ಬಡವರಾಗ್ತಾ ಇದ್ದಾರೆ. ಒಂದು ಕಬ್ಬಿನ ಬೆಲೆ ನಿಗದಿ ಇರಬಹುದು, ಇನ್ನೊಂದು ಮೆಕ್ಕೆಜೋಳದ ಇರತಕ್ಕಂಥ ಸಮಸ್ಯೆ ಇರಬಹುದು, ಮತ್ತು ನೀರಾವರಿ ಸಮಸ್ಯೆಗಳು, ಅಂತಾರಾಜ್ಯ ಜಲ ಸಮಸ್ಯೆಗಳೇನಿದಾವೆ ಅವನ್ನೆಲ್ಲವೂ ಕೂಡ ಬಗೆಹರಿಸಬೇಕಾಗಿರ್ತಕ್ಕಂಥದ್ದು. ಎರಡೂ ಸರ್ಕಾರಗಳು ಕೂತು ಪರಸ್ಪರ ಕೋರ್ಟಿನಲ್ಲಿರ್ತಕ್ಕಂಥ ವ್ಯಾಜ್ಯಗಳನ್ನ ಬಗೆಹರಿಸಬೇಕಾಗಿತ್ತು. ಆದ್ರೆ ಜಟಾಪಟಿಗೆ ಬಿದ್ದಂತ ಕಾಣಿಸ್ತಾ ಇವೆ. ಅಲ್ಲಿ ಕೇಂದ್ರದಲ್ಲಿ ಬಿಜೆಪಿ, ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಸಹಜವಾಗಿ ವಿರೋಧ ಪಕ್ಷಗಳಾಗಿದ್ದಾವೆ. ಕೇಂದ್ರದ ಮೇಲೆ ಇವರು ಆರೋಪ ಮಾಡ್ತಾರೆ, ಕೇಂದ್ರದ ರಾಜ್ಯದ ಮೇಲೆ ಆರೋಪ ಮಾಡ್ತಾರೆ. ಇದರಿಂದ ರಾಜ್ಯದಲ್ಲಿ ಇರತಕ್ಕಂಥ ಜಲವಂತ ಸಮಸ್ಯೆಗಳಾಗಿ ಉಳಿದಿದೆ ಹೊರತು ಬಗೆಹರಿಸುವಂತ ಕೆಲಸಗಳಾಗ್ತಾ ಇಲ್ಲ. ಹೀಗಾಗಿ ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆ ಬೆಳಗಾವಿಯಲ್ಲಿ ಆಗ್ತಾ ಇದೆ. ಅದಕ್ಕೆ ಬಿಜೆಪಿ ಸಾಥ್ ಕೊಡ್ತಾ ಇದೆ. ಒಂದಷ್ಟು ವಿಧಾನಸೌಧಕ್ಕೂ ಮುತ್ತಿಗೆ ಹಾಕುವಂತ ಕೆಲಸಗಳು ಆದ್ರೂ ಆಗಬಹುದು. ಜೊತೆಗೆ ಈ ಪ್ರತಿಭಟನೆ ಒಂದು ರಾಜ್ಯ ರೈತರಿಗೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥದ್ದು. ಇದು ಇನ್ನೊಂದಷ್ಟು ದಿನಗಳ ಕಾಲ ಮುಂದೆ ಜ್ವಾಲೆಯಾಗಿ ಕೂಡ ಬೆಂಗಳೂರು ಕೂಡ ಹರಡುವಂತ ಸಾಧ್ಯತೆ ಇದ್ದಾವೆ. ಹೀಗಾಗಿ ರಾಜ್ಯ ಸರ್ಕಾರ ಇದನ್ನು ಇಲ್ಲಿಗೆ ಕಡಿವಾಣ ಹಾಕಿ ರೈತರಿಗೆ ಒಂದು ಸಮಸ್ಯೆಯನ್ನು ಬಗೆಹರಿಸುವಂತ ಕೆಲಸವನ್ನು ಮಾಡುತ್ತಾ ಅಥವಾ ಉಡಾಪೆಯಿಂದ ಕೇಂದ್ರದ ಮೇಲೆ ಒಂದು ಬೊಟ್ಟು ತೋರಿಸಿ ಮತ್ತೆ ರೈತರನ್ನ ಮತ್ತಷ್ಟು ರೊಚ್ಚಿಗೆಬ್ಬಿಸುವಂತ ಕೆಲಸ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ನಗರ ಬಾಬು, ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ. ಡಿಸಿಎಂ ಡಿಕೆ ಶಿವಕುಮಾರ್ ಬೆಳಗಾವಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಅಧಿವೇಶನದ 2ನೇ ದಿನದ ಇವತ್ತು ಡಿಕೆ ಶಿವಕುಮಾರ್ ಅವರು ಬೆಳಗಾವಿಗೆ ಸುವರ್ಣಸೌಧಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಈ ಸಮಯದಲ್ಲಿ ಪ್ರತಿಭಟನೆಯ ಬಿಸಿ ತಟ್ಟಿದೆ ಅವರಿಗೆ. ಬೆಳಗಾವಿಗೆ ಎಂಟ್ರಿ ಕೊಟ್ಟ ಡಿಕೆ ಶಿವಕುಮಾರ್ ಬೆಳಗಾವಿಗೆ ಕಾಲಿಡ್ತಾ ಇದ್ದಂತೆ ಮೊಳಗಿದ ಡಿಕೆ ಶಿವಕುಮಾರ್ ಅವರ ಪರವಾದ ಘೋಷಣೆ. ಡಿಕೆಶಿ ಮುಂದಿನ ಸಿಎಂ ಅಂತ ಹೇಳಿ ಘೋಷಣೆ ಕೂಗಿದ್ದಾರೆ. ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಮುಂದಿನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ಪರವಾದ ಘೋಷಣೆ ಮೊಳಗಿದೆ. ಡಿಕೆ ಶಿವಕುಮಾರ್ ಅವರು ಬೆಳಗಾವಿಗೆ ಎಂಟ್ರಿ ಆಗ್ತಾ ಇದ್ದಂತೆ ಡಿಕೆ ಅಂತ ಕೂಗಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಪರವಾದ ಘೋಷಣೆ. इधर ही हूँ ಬಿಜೆಪಿ ಪ್ರತಿಭಟನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ರೈತರ ಸಮಸ್ಯೆಗಳ ಬಗ್ಗೆ ಕೇಂದ್ರ ಮೋಸ ಮಾಡ್ತಾ ಇರೋದು, ಕೇಂದ್ರ ಸರ್ಕಾರ ರೈತರ ಬೆಳೆಗಳನ್ನ ಖರೀದಿ ಮಾಡ್ತಾ ಇಲ್ಲ, ವಿರೋಧ ಪಕ್ಷದವರೇ ಕೇಂದ್ರಕ್ಕೆ ಒತ್ತಾಯಿಸಬೇಕು, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಲ್ಲ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರ ರಾಜ್ಯಕ್ಕೆ ಬರುವ ಬಾಕಿ ಹಣ ಬಿಡುಗಡೆಯನ್ನ ಮಾಡಬೇಕು, ನಾವು ರೈತರ ಪರವಾಗಿದ್ದೀವಿ ಅಂತ ಹೇಳಿ ಕೇಂದ್ರ ಸರ್ಕಾರದ ವಿರುದ್ಧ ಬಿಜೆಪಿಯವರು ಹೋರಾಟವನ್ನ ಮಾಡಲಿ ಅಂತೇಳಿ ಡಿಕೆ ಶಿವಕುಮಾರ್ ಅವರು ಬಿಜೆಪಿ ಪ್ರತಿಭಟನೆ ವಿಚಾರವಾಗಿ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮಾಡಿದೀವಿ, ಸಕ್ಕರೆಗೂ ಯಾಕೆ ಜಾಸ್ತಿ ಮಾಡ್ತಾ ಇಲ್ಲ, ಇವೆಲ್ಲ ಕೂಡ ವಿರೋಧ ಪಾರ್ಟಿಯವರು ಚರ್ಚೆ ಮಾಡಬೇಕು, ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಕೂಡ ಇದೆ. ವಿಶೇಷವಾಗಿ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಇಲ್ಲಿ ಏನೇನಾಗಬೇಕು ಅನ್ನೋದು ಕೇಂದ್ರ ಸರ್ಕಾರದ ಬಾಕಿ ಹಣ
ಬಿಡುಗಡೆಗೆ ಒತ್ತಾಯ ಮಾಡಬೇಕು, ರೆಸಲ್ಯೂಷನ್ಗಳು ಮಾಡಿಸಬೇಕು, ಅವರೇ ಮಂಡಿಸಬೇಕು ಅಂತ ಕೂಡ ನಮ್ಮ ಆಶಯ ಇದೆ. ಈ ನಿಟ್ಟಿನಲ್ಲಿ ಈ ಅಸೆಂಬ್ಲಿ ಸೆಷನ್ ನಡೀತದೆ ಅಂತ ಹೇಳಿ ನಾವು ಭಾವಿಸ್ಕೊಂಡು, ನಾವು ರೈತರ ಪರವಾಗಿ ತೆಗೆದುಕೊಂಡಂತ ತೀರ್ಮಾನ ಇದೆಯಲ್ಲ, ಯುಕೆಪಿ ಇರ್ಬೋದು, ಕಬ್ಬಂದು ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಯಾವ್ದಾದ್ರು ಅವರ ಸರ್ಕಾರ ಇದ್ದಾಗ ಇಂಥ ದಿಟ್ಟವಾದಂತ ತೀರ್ಮಾನ ತೆಗೆದುಕೊಂಡಿದ್ರ? ಮೆಕ್ಕೆಜೋಳ ಇಂಥವ್ರು ಇಷ್ಟು ಖರೀದಿ ಮಾಡಬೇಕು ಅಂತೇಳಿ ತೀರ್ಮಾನ ತೆಗೆದುಕೊಂಡು, ಕಬ್ಬದಕ್ಕೆ ಫ್ಯಾಕ್ಟರಿಗಳೆಲ್ಲ ಬಡ್ಕೋತಾ ಇದ್ದಾರೆ. ನಾವೆಲ್ಲ ನ್ಯಾಯ ಕೊಡೋ ಪರಿಸ್ಥಿತಿ ಬಂದಿದೆ, ಮುಚ್ಚೋ ಪರಿಸ್ಥಿತಿ ಬಂದಿದೆ ಅಂತ ಫ್ಯಾಕ್ಟರಿಗಳು ಹೇಳ್ತಾ ಇದ್ದಾರೆ. ಇಲ್ಲ ನೀನು ಇಷ್ಟು ಕೊಡು, ನಾವು ಇಷ್ಟು ಕೊಡ್ತೀವಿ ಅಂತೇಳಿ ಅವ್ರ ಮೇಲೆ ಒತ್ತಾಯ ಆಗ್ತಾ ಇದ್ದೀವಿ. ಇದು MRP ಬೆಲೆ ಫಿಕ್ಸ್ ಮಾಡೋರು ಯಾರು? ಕೇಂದ್ರ ಸರ್ಕಾರದ್ದು. ಸಕ್ಕರೆ ಬೆಲೆ 10 ವರ್ಷದಿಂದ ಜಾಸ್ತಿ ಮಾಡಿಲ್ಲ. ಆ ಫ್ಯಾಕ್ಟರಿಗೆ ಸಹಾಯ ಮಾಡಕ್ಕೆ ಯಾಕೆ ಅವ್ರು ತೀರ್ಮಾನ ಮಾಡ್ತಾ ಇಲ್ಲ? ಆದ್ರೂ ನಾವು ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ನಿಂಗ್ ಲಾಸ್ ಆದ ಚಿಂತೆ ಇಲ್ಲ, ರೈತ ಬದುಕಬೇಕು ಅಂತೇಳಿ ಹೋರಾಟ ಮಾಡಬೇಕಾದ್ದು ರೈತರೆಲ್ಲ, ಬಿಜೆಪಿಯವರೆಲ್ಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಒಂದು ಕಡೆ ಬಿಜೆಪಿ ಪ್ರತಿಭಟನೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದೆ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ವ್ಯಂಗ್ಯವಾಡಿದ್ದಾರೆ, ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ. ಇಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋದಕ್ಕಿಂತ ಇವತ್ತು ಏನಾಗುತ್ತೆ, ಇದರ ಉದ್ದೇಶಗಳೇನು? ಖಂಡಿತ ನಾಗೇಂದ್ರ ಬಾಬು, ರಾಜ್ಯದಲ್ಲಿ ರೈತರ ಸಮಸ್ಯೆಗಳನ್ನ ರಾಜ್ಯ ಸರ್ಕಾರವೇ ಕೇಳಬೇಕು, ಅದನ್ನ ಕೇಂದ್ರ ಸರ್ಕಾರದ ಬಳಿ ತೆಗೆದುಕೊಂಡೋಗಿ ಬಗೆಹರಿಸಿಕೊಂಡು ಬರಬೇಕಾದಂತ ಕೆಲಸವನ್ನು ಮಾಡಬೇಕು ಮತ್ತು ರಾಜ್ಯದ ಸಂಸದರು ಕೂಡ ಇದಕ್ಕೆ ಪೂರಕವಾದಂತಹ ಕೆಲಸಗಳನ್ನ ಮಾಡಬೇಕು. ಸರ್ವಪಕ್ಷ ನಿಯೋಗ ಸೇರಿದಂತೆ ಕೇಂದ್ರದ ಮಂತ್ರಿಗಳನ್ನ ಭೇಟಿ ಮಾಡುವಂತ ಕೆಲಸಗಳು ಕೂಡ ಇಲ್ಲಿಂದ ಆಗಬೇಕು. ಆದ್ರೆ ಕಳೆದ ಒಂದೂವರೆ ವರ್ಷದಿಂದ ಯಾವುದೇ ಸರ್ವಪಕ್ಷ ನಿಯೋಗಗಳು ರಾಜ್ಯದಿಂದ ಹೋಗ್ತಾ ಇಲ್ಲ ಅನ್ನುವಂಥದ್ದು ಇದು ವಿಪರ್ಯಾಸ. ಯಾಕಂದ್ರೆ ಕಳೆದ ಒಂದೂವರೆ ವರ್ಷದಿಂದ ನಾವು ಪ್ರಯತ್ನ ಮಾಡ್ತಾ ಇದ್ರು, ವಿಪಕ್ಷಗಳು ಸಹಕರಿಸಲಿಲ್ಲ ಅಂತ ಆಡಳಿತ ಪಕ್ಷದವರು ಹೇಳ್ತಾರೆ. ಆಡಳಿತ ಪಕ್ಷದವರು ನಮ್ಮನ್ನ ಪರಿಗಣನೆ ತೆಗೆದುಕೊಳ್ತಿಲ್ಲ. ಸಿಎಂ ಅಥವಾ ಡಿಸಿಎಂ ಹೋಗಿ ಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟು ಬರ್ತಾರೆ, ಮತ್ತೆ ನಮ್ಮನ್ನ ಪರಿಗಣನೆ ತೆಗೆದುಕೊಳ್ಳಲಿಲ್ಲ ಅಂದ್ರೆ ನಾವ್ ಯಾಕೆ ಸಹಕರಿಸಬೇಕು ಅನ್ನೋ ಮಾತನ್ನ ಸಂಸದರು, ಕೇಂದ್ರ ಮಂತ್ರಿಗಳು ಹೇಳ್ತಾ ಇದ್ದಾರೆ. ಹೀಗಾಗಿ ಕೇಂದ್ರ ಹಾಗೂ ರಾಜ್ಯದ ನಡುವೆ ಜಟಾಪಟಿ ಮೊದಲಿನಿಂದಲೂ ಇದ್ದೇ ಇದೆ, ಈಗಲೂ ಕೂಡ ಅದು ಮುಂದುವರಿತಾ ಇದೆ. ಅದರ ನೇರ ಪರಿಣಾಮ ರೈತರ ಮೇಲೆ ಬೀರ್ತಾ ಇರ್ತಕ್ಕಂಥದ್ದು. ರೈತರ ಪರವಾಗಿ ಹಿತವನ್ನು ಕಾಯಬೇಕಾಗಿದ್ದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ. ಆದ್ರೆ ಇವರಿಬ್ಬರ ಜಟಾಪಟಿಯಿಂದಾಗಿ ರೈತರು ಇವತ್ತು ಬಡವರಾಗ್ತಾ ಇದ್ದಾರೆ. ಒಂದು ಕಬ್ಬಿನ ಬೆಲೆ ನಿಗದಿರಬಹುದು, ಇನ್ನೊಂದು ಮೆಕ್ಕೆಜೋಳದ ಇರತಕ್ಕಂಥ ಸಮಸ್ಯೆ ಇರಬಹುದು, ಮತ್ತು ನೀರಾವರಿ ಸಮಸ್ಯೆಗಳು, ಅಂತಾರಾಜ್ಯ ಜಲ ಸಮಸ್ಯೆಗಳೇನಿದೆ ಅವನ್ನೆಲ್ಲವೂ ಕೂಡ ಬಗೆಹರಿಸಬೇಕಾಗಿರ್ತಕ್ಕಂಥದ್ದು. ಎರಡೂ ಸರ್ಕಾರಗಳು ಕೂತು ಪರಸ್ಪರ ಕೋರ್ಟ್ನಲ್ಲಿ ಇರತಕ್ಕಂಥ ವ್ಯಾಜ್ಯಗಳನ್ನ ಬಗೆಹರಿಸಬೇಕಾಗಿತ್ತು. ಆದ್ರೆ ಜಟಾಪಟಿಗೆ ಬಿದ್ದಂತ ಕಾಣಿಸ್ತಾ ಇವೆ. ಅಲ್ಲಿ ಕೇಂದ್ರದಲ್ಲಿ ಬಿಜೆಪಿ, ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಸಹಜವಾಗಿ ವಿರೋಧ ಪಕ್ಷಗಳಾಗಿದ್ದಾವೆ. ಕೇಂದ್ರದ ಮೇಲೆ ಇವರು ಆರೋಪ ಮಾಡ್ತಾರೆ, ಕೇಂದ್ರದವರು ರಾಜ್ಯದ ಮೇಲೆ ಆರೋಪ ಮಾಡ್ತಾರೆ. ಇದರಿಂದ ರಾಜ್ಯದಲ್ಲಿ ಇರತಕ್ಕಂಥ ಜಲವಂತ ಸಮಸ್ಯೆಗಳಾಗಿ ಉಳಿದಿದೆ ಹೊರತು ಬಗೆಹರಿಸುವಂತ ಕೆಲಸಗಳಾಗ್ತಾ ಇಲ್ಲ. ಹೀಗಾಗಿ ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆ ಬೆಳಗಾವಿಯಲ್ಲಿ ಆಗ್ತಾ ಇದೆ. ಅದಕ್ಕೆ ಬಿಜೆಪಿ ಸಾಥ್ ಕೊಡ್ತಾ ಇದೆ. ಒಂದಷ್ಟು ವಿಧಾನಸೌಧಕ್ಕೂ ಮುತ್ತಿಗೆ ಹಾಕುವಂತ ಕೆಲಸಗಳು ಆದ್ರೂ ಆಗಬಹುದು. ಜೊತೆಗೆ ಈ ಪ್ರತಿಭಟನೆ ಒಂದು ರಾಜ್ಯ ರೈತರಿಗೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥದ್ದು. ಇದು ಇನ್ನೊಂದಷ್ಟು ದಿನಗಳ ಕಾಲ ಮುಂದೆ ಜ್ವಾಲೆಯಾಗಿ ಕೂಡ ಬೆಂಗಳೂರಿಗೆ ಕೂಡ ಹರಡುವಂತ ಸಾಧ್ಯತೆ ಇದ್ದಾವೆ. ಹೀಗಾಗಿ ರಾಜ್ಯ ಸರ್ಕಾರ ಇದನ್ನು ಇಲ್ಲಿಗೆ ಕಡಿವಾಣ ಹಾಕಿ ರೈತರಿಗೆ ಒಂದು ಸಮಸ್ಯೆಯನ್ನು ಬಗೆಹರಿಸುವಂತ ಕೆಲಸವನ್ನು ಮಾಡುತ್ತಾ ಅಥವಾ ಉಡಾಪೆಯಿಂದ ಕೇಂದ್ರದ ಮೇಲೆ ಒಂದು ಬಟ ತೋರಿಸಿ ಮತ್ತೆ ರೈತರನ್ನ ಮತ್ತಷ್ಟು ರೊಚ್ಚಿಗೆಬ್ಬಿಸುವಂತ ಕೆಲಸ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ನಾಗೇಂದ್ರ ಬಾಬು, ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ.